ಇದಾದ್ಮೇಲೆ ಪೇಜ್ ಬ್ಯಾಲೆನ್ಸ್ ಆಗಿದೆ. ಸಾಲ್ ಟೆಸ್ಟ್ ಮಾಡೋದು ಚೆನ್ನಾಗಿ ರಿಸಲ್ಟ್ ಚೆನ್ನಾಗಿದೆ. ಅಟ್ಕೆಯಲ್ಲಿ ಇಳುವರಿ ಚೆನ್ನಾಗಿದೆ. ಎಕರೆಗೆ 5ರಿಂದ 10 ಕಿಲೋ ಜಾಸ್ತಿ ಕಮ್ಮಿ ಬರ್ತಾ ಇಲ್ಲ. ಹಳ್ಳುದ್ರೋದು ಎಲ್ಲ ಕಮ್ಮಿ ಆಗಿದೆ. ಅಂಡೋಟಕ್ಕೆಲ್ಲ ಕಮ್ಮಿ ಆಗಿದೆ. ಮುಂಚೆ ನಮಗೆ ಕೊಳೆ ರೋಗ ಬಂದಿತ್ತು ನಮ್ಮ ತರೀಕೆರೆ ತೋಟದಲ್ಲಿ. ಸ್ಪ್ರೇ ಎಲ್ಲ ಮಾಡಿದ್ವಿ, ಕಮ್ಮಿ ಆಗಿರಲಿಲ್ಲ. ಬರೀ ಇದನ್ನು ಗ್ರ್ಯಾನೋ 10 ಚೀಲ ಹಾಕಿದ್ದು ನಮಗೆ ಇಳುವರಿಯಲ್ಲಿ 40 ಚೀಲ ಲಾಸ್ ಆಗಿದ್ದು. ಒಂದು ವರ್ಷ ಒಂದು ಚೀಲನೂ ಉದುರಲಿಲ್ಲ. ಅಡಿಕೆ, ಮೆಣಸು, ಬಾಳೆ ಎಲ್ಲದಕ್ಕೂ ನಾವು ಮೀನು ಶಕ್ತಿನ ಕೊಡ್ತಾ ಇದ್ದೀವಿ. ಮೀನು ಶಕ್ತಿಯಲ್ಲಿ ಒಳ್ಳೆ ರಿಸಲ್ಟ್ ಇದೆ. ಚಿಪ್ಸ್ ಸುಣ್ಣ ಅಂತೆಲ್ಲ ಕೊಡ್ತಾರೆ, ನಾವು ತಂದು ಹಾಕ್ತೀವಿ, ಉಪಯೋಗ ಆಗೋದಿಲ್ಲ. ಬೇರೆ ಸುಣ್ಣ ಅಂದರೆ ಕೃಷಿ ಮೇಳದಲ್ಲಿ ಎಲ್ಲ ನೋಡಿದ್ದೀವಿ ನಾವು. ಪ್ರೆಸ್ ಮಾಡಿದ ತಕ್ಷಣ ಪುಡಿ ಪುಡಿ ಆಗೋಗುತ್ತೆ. ಇದರಲ್ಲಿ ಪುಡಿ ಆಗೋ ರೀತಿ ಇಲ್ಲ, ಎಲ್ಲ ಕಾಳು ರೀತಿಯಲ್ಲಿದೆ. ಸುಮಾರು ವರ್ಷಗಳಿಂದ ನಾನು ಈರುಳ್ಳಿ ಬೆಳೀತಾ ಇದ್ದು. ಈ ಮೀನು ಶಕ್ತಿ ಪ್ರಾಡಕ್ಟ್ ಹಾಕಿದ ಮೇಲೆ ನನಗೆ ಯಾವ ಥರದ ರೋಗನೂ ಬರಲಿಲ್ಲ. ಒಳ್ಳೆ ಬೆಳೆನೂ ಬಂತು, ಒಳ್ಳೆ ಇಳುವರಿನೂ ಬಂತು. ಇದು ಹಾಕಿದ ಮೇಲೆ ನಾನು ಸತತವಾಗಿ 1.5 ತಿಂಗಳು ಈರುಳ್ಳಿ ಇಟ್ಟಿದ್ದೀನಿ. ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ನಮ್ಮ ಹೊಲಕ್ಕೆ ಇದನ್ನೇ ಬಳಸ್ತಿರೋದು. ಈಗ ನನ್ನ ಹೆಸರು ತುಳಸಿ ಪ್ರಸಾದ್ ಅಂತೇಳಿ, ತರೀಕೆರೆ ದುಗ್ಲಾಪುರ ಜಮತಾಳದ ಹತ್ರ ನಮ್ಮ ತೋಟ ಇದೆ. ಮೀನು ಶಕ್ತಿನ 4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಮೀನು ಶಕ್ತಿಯಲ್ಲಿ ಒಳ್ಳೆ ರಿಸಲ್ಟ್ ಇದೆ. ಮುಂಚೆ ಎಲ್ಲ ಯೂಸ್ ಮಾಡಬೇಕಾದ್ರೆ ಸುಣ್ಣದ ಪುಡಿ ಯೂಸ್ ಮಾಡ್ತಾ ಇದ್ವಿ. ಈಗ ಮೀನು ಶಕ್ತಿ ಗ್ರ್ಯಾನಸ್ ಯೂಸ್ ಮಾಡ್ತಾ ಇದ್ವಿ, ತುಂಬ ಚೆನ್ನಾಗಿ ರಿಸಲ್ಟ್ ಇದೆ. ಮುಂಚೆ ಗ್ರೀನ್ ಬ್ಯಾಗ್ ಯೂಸ್ ಮಾಡ್ತಾ ಇದ್ವಿ, ಈಗ ನಾವು ರೆಡ್ ಬ್ಯಾಗ್ ಯೂಸ್ ಮಾಡ್ತಾ ಇದ್ವಿ. ಅಪ್ಡೇಟ್ ಅಷ್ಟು ತುಂಬ ಚೆನ್ನಾಗಿದೆ. ಇದು ಇಳುವರಿ ಜಾಸ್ತಿ ಹೆಂಗೆ ಬರುತ್ತೆ ಸರ್ ಇದು ಮೀನು ಶಕ್ತಿಯಿಂದ? ಅಂದರೆ ಫ್ಲವರ್ ಡ್ರಾಪಿಂಗಲ್ಲಿ ಕೆಲಸ ಮಾಡೋದು, ಪೇಜ್ ಬ್ಯಾಲೆನ್ಸ್ ಮಾಡೋದ್ರಿಂದ ಗೊಬ್ಬರ ತನಗೆ ತಗೊಳುತ್ತೆ. ಅದರಿಂದ ಆಮೇಲೆ ಹಳ್ಳುದ ಕಮ್ಮಿ ಆಗುತ್ತೆ, ಅಂಡೋಡಕ ಕಮ್ಮಿ ಆಗುತ್ತೆ, ಭೂಮಿ ಸುಧಾರಣೆಯಾಗಿ ಇಳುವರಿ ರೈಸ್ ಆಗುತ್ತೆ. ಸರ್ ಈಗ ಮುಂಚೆ ಪುಡಿ ಸುಣ್ಣ ಹಾಕ್ತಿದ್ರಿ ಅಂದರೆ ಅದು ಹಾಕ್ದಾಗ ಯಾವ ಥರ ಕಷ್ಟ ಆಗೋದು ಲೇಬರ್ಸ್ ಎಲ್ಲ? ಅಂದರೆ ಲೇಬರ್ ತುಂಬ ಕಷ್ಟ ಆಗೋದು. ಅದು ಧೂಳು ಥರ ಆಗಿರೋದು. ನಾವು ಸ್ವಿಟ್ ಆದರೆ ಅದು ಬಂದು ಕೂರ್ತು ಅಂದರೆ ಉರಿ ಎತ್ಬಿಡೋದು. ಯಾರು ಕೆಲಸಕ್ಕೆ ಬರ್ತಿರಲಿಲ್ಲ ಮುಂಚೆ ಎಲ್ಲ. ಈಗ ಕಾಳಾದರೆ ಹೆಣ್ಣುಗಳು ಕೆಲಸ ಮಾಡ್ತಾರೆ. ಮತ್ತು ಇದು 25 kg ಬ್ಯಾಗಲ್ಲಿದೆ. ಮುಂಚೆ 5 kg ಬೂದಿ ಬರೋದು, ಇದು 25 kg ಬ್ಯಾಗಲ್ಲಿದೆ. ಹುಡುಗರಿಗೆ ಸಹ ಕೊಟ್ಟರು ಹಾಕ್ತಾರೆ. ಆಮೇಲೆ ಗ್ರಾಮಲ್ಲೆಲ್ಲ ವ್ಯತ್ಯಾಸ ಆಗೋದಿಲ್ಲ. ಕ್ಲೀನ್ ಒಂದು ಮರಕ್ಕೆ ಸಾಲ್ಯುಬಲ್ ಕ್ಲೀನಾಗಿ ಬರುತ್ತೆ. ವರ್ಷವಿಡೀ ಭೂಮಿಯಲ್ಲಿ ಇರುತ್ತೆ. ವರ್ಷಕ್ಕೆ 2 ಸತಿ ಕೊಡ್ತೀವಿ. ಒಂದು ಸತಿ 100-105 ಗ್ರಾಮಲ್ಲಿ ಕೊಡ್ತೀವಿ, 2 ಸತಿ. ಮಳೆ ಬೀಳೋಕ್ಕೆ ಮುಂಚೆ ಕೊಡ್ತೀವಿ. ಮತ್ತು ಕೊಡೋ ರೀತಿಯಲ್ಲೂ ಚೇಂಜ್ ಇದೆ. ಗೊಬ್ಬರ ಹಾಕೋಕ್ಕೆ ಮುಂಚೆ 15 ದಿವಸ ಮುಂಚೆ ಕೊಡ್ತೀವಿ. ನ್ಯೂಟ್ರಲ್ pH ನ್ಯೂಟ್ರಲ್ ಹಾಕಿದ್ದಂಗೆ ನಾವು ಗೊಬ್ಬರ ಕೊಟ್ಟಾಗ ತಾಣುತ್ತದೆ. ಸುಮಾರು ಕಂಪ್ನಿ ಇದೆ, ಮೀನು ಶಕ್ತಿನ ಏನಕ್ಕೆ ಬಳಸ್ತಾ ಇದ್ದೀರಾ? ಕೆಲವು ಕಡೆ ಎಲ್ಲ ಕಮ್ಯುನಿಟಿ ಕೊಡ್ತಾರೆ. ಅದು ಸಮಸ್ಯೆ ಏನು ಅಂದರೆ ಕಮ್ಯುನಿಟಿ ಕೊಡ್ತಾರೆ, ಕೆಲಸನ ಕಮ್ಮಿಯಾಗೇ ಇರುತ್ತೆ. ಇಲ್ಲಿ ಜಾಸ್ತಿ ರೇಟ್ ಆದರೂ ಪರವಾಗಿಲ್ಲ, ಉತ್ಕೃಷ್ಟ ಗೊಬ್ಬರ ಇದೆ, ಇದು ನಾವು ಯೂಸ್ ಮಾಡ್ತಾ ಇದ್ದೀವಿ. ಬೇರೆ ಸುಣ್ಣದೇ ಕೃಷಿ ಮೇಳದಲ್ಲಿ ಎಲ್ಲ ನೋಡಿದ್ದೀವಿ ನಾವು. ಪ್ರೆಸ್ ಮಾಡಿದ ತಕ್ಷಣ ಪುಡಿ ಪುಡಿ ಆಗೋಗುತ್ತೆ. ಇದರಲ್ಲಿ ಪುಡಿ ಆಗೋ ರೀತಿ ಇಲ್ಲ, ಎಲ್ಲ ಕಾಳು ರೀತಿಯಲ್ಲಿದೆ. ಲಾಂಗ್ ಟೈಮ್ ಸರ್ವೈವ್ ಆಗುತ್ತೆ, ಭೂಮಿಯಲ್ಲಿ ಗುಣಮಟ್ಟ ಕಾಪಾಡುತ್ತೆ. ಇದು ನಾವು ಯೂಸ್ ಮಾಡ್ತಿರೋದ್ರಿಂದ ಭೂಮಿಯಲ್ಲೂ ಚೇತರಿಕೆ ತುಂಬ ಆಗಿದೆ. ಭೂಮಿ ಸ್ಮೂತ್ ಆಗಿದೆ. 80% ಅಷ್ಟು ಇದರಲ್ಲಿ ಕ್ಯಾಲ್ಶಿಯಮ್ ಚೆನ್ನಾಗಿ ವರ್ಕ್ ಆಗಿದೆ. ಇದು ಮಾಯ್ಶ್ಚರಲ್ಲಿ ನಿಧಾನವಾಗಿ ಲಾಂಗ್ ಟೈಮ್ ಸರ್ವೈವ್ ಆಗಿ ಕರಗುತ್ತೆ. ಚಿಪ್ಸ್ ಸುಣ್ಣ ಅಂತೆಲ್ಲ ಕೊಡ್ತಾರೆ, ಚಿಪ್ಸ್ ಸುಣ್ಣದಲ್ಲಿ ಕಮ್ಮಿ 40% ಇರುತ್ತೆ. ಅದನ್ನು ನಾವು ತಂದು ಹಾಕ್ತೀವಿ, ಉಪಯೋಗ ಆಗೋದಿಲ್ಲ. ಸರ್ ನೀವು ಹಾಕಿ ರಿಸಲ್ಟ್ ಬಂದಿಲ್ಲ, ಬೇರೆ ರೈತರಿಗೂ ರೆಫರ್ ಮಾಡಿದ್ದೀರಾ? ಹೌದು ಸರ್, ಮಾಡಿದ್ದೀನಿ. ಯಾವ ಥರ ವರ್ಕ್ ಆಗಿದೆ ಅವರಿಗೆ? ನಮ್ಮ ಸ್ನೇಹಿತರು ಅವರು ಆಲೂಗಡ್ಡೆ ಕೊಟ್ಟಿದ್ದೀನಿ. ಆಲೂಗಡ್ಡೆ ಕೊಟ್ಟಾಗ ಮರಿಕಂದು ಜಾಸ್ತಿ ಬಂದಿದೆ. ಭೂಮಿ ಸಡಲ್ ಆಗಿರೋದ್ರಿಂದ ಆಮೇಲೆ ಕೊಳೆ ರೋಗ ಕಮ್ಮಿ ಆಗಿದೆ. ಇಳುವರಿಯಲ್ಲಿ 20% ಜಾಸ್ತಿ ಆಗಿದೆ. ಅಷ್ಟೇ ಅಲ್ಲದೆ ಭತ್ತಕ್ಕೂ ಸಹ ಕೊಟ್ಟಿದ್ದೀನಿ. ಸ್ಪ್ರೇ ಹೊಡೆಯೋದಾಗಲಿ, ಕಳೆನಾಶಕ ಕೀಟನಾಶಕ ಹೊಡೆಯೋದಾಗಲಿ ಎಲ್ಲ ಕಮ್ಮಿ ಆಗಿದೆ. ಇಳುವರಿ ಎಲ್ಲರೂ ಸ್ಪ್ರೇ ಹೊಡೆದ್ರು, ಇವ್ರು ಸ್ಪ್ರೇ ಹೊಡೆದಿಲ್ಲ. ಇಳುವರಿ ಅವ್ರಿಗಿಂತ ಜಾಸ್ತಿಯಾಗಿ ಬಂದಿದೆ, ಆರೋಗ್ಯ ಆಗಿದೆ. ಈಗ ಬೇರೆ ರೈತರಿಗೆ ಏನು ಹೇಳ್ತೀರಾ ವಿಡಿಯೋ ನೋಡೋರಿಗೆ? ಅದನ್ನು ಯೂಸ್ ಮಾಡಿ ತುಂಬ ಚೆನ್ನಾಗಿದೆ. ನಾವು ಹೆಂಗೆ ಉಪಯೋಗ ಪಡ್ಕೊತಿದ್ದೀವಿ ಆ ಥರ ಅವರು ಉಪಯೋಗ ಪಡ್ಕೊಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಜೆ ಶಿವಕುಮಾರ್ ಅಂತೇಳಿ. ನಮ್ಮದು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಅಜ್ಜಂಪುರ ಹೋಬಳಿ. ನಾವು ಈಗ ಸುಮಾರು ವರ್ಷಗಳಿಂದ ನಾನು ಈರುಳ್ಳಿ ಬೆಳೀತಾ ಇದ್ದು. ಅವಾಗ ಈರುಳ್ಳಿ ಬೆಳಿಬೇಕಾದ್ರೆ ಕೊಳೆ ರೋಗ, ಆಮೇಲೆ ಮಜ್ಜಿಗೆ ರೋಗ, ಆಮೇಲೆ ಅಕ್ಕಳಿಕೆ ಎಲ್ಲ ಬರ್ತಿದ್ದು. ಈ ಮೀನು ಶಕ್ತಿ ಪ್ರಾಡಕ್ಟ್ ಹಾಕಿದ ಮೇಲೆ ನನಗೆ ಯಾವ ಥರದ ರೋಗನೂ ಬರಲಿಲ್ಲ, ಕೊಳೆ ರೋಗನೂ ಬರಲಿಲ್ಲ, ಅಕ್ಕಳಿಕೆನೂ ಬರಲಿಲ್ಲ. ಒಳ್ಳೆ ಸೈಜು ಬಂತು ಗೆಡ್ಡೆ, ಒಳ್ಳೆ ಫಿನಿಶಿಂಗು ಇತ್ತು. ಯಾವುದೇ ಥರದ ಡ್ಯಾಮೇಜು ಸಹ ಬರಲಿಲ್ಲ ಸರ್. 2 ರ್ಯಾಪರಿಂದ 3 ರ್ಯಾಪರಿಗೆ ಬಂದು ಕೂತ್ಕೊಂತು ಗೆಡ್ಡೆ. ಒಂದು ಕೊಳೆ ರೋಗ ಆಗಲಿ ಮತ್ತೊಂದು ಮುಗುಲೊಂದು ಯಾವುದೇ ಥರ ರೋಗ ಬರಲೇ ಇಲ್ಲ. ನಾನು ಈರುಳ್ಳಿಯನ್ನು ರೇಟು ಇಲ್ಲದಾಗ ನಾನು ಡಿಸೆಂಬರ್ ತನಕ ಇಕ್ಕೊಂಡು ನಾನು ಡಿಸೆಂಬರ್ ತಿಂಗಳಿಗೆ ನಾನು ಈರುಳ್ಳಿಯನ್ನು ನಾನು ಮಾರಿದ್ದು. ಅಲ್ಲಿವರೆಗೂ ಒಂದು ಗೆಡ್ಡೆ ನನಗೆ ಕೆಡದ ರೀತಿಯಲ್ಲಿ ಚೆನ್ನಾಗಿ ಬಂತು. ಒಳ್ಳೆ ಪ್ರಾಡಕ್ಟ್ ಇದು, ಚೆನ್ನಾಗಿದೆ. ಚೆನ್ನಾಗಿ ಬಳಸಿ ಇದನ್ನು ಮಾಡಿದರೆ ಮುಂದೆ ಅನುಕೂಲ ಆಗುತ್ತೆ. ಯಾವುದೇ ಥರದ ಭೂಮಿಗೆ ಎಫೆಕ್ಟ್ಸ್ ಆಗಲ್ಲ. ಇದು ಸುಣ್ಣದಿಂದ ಮಾಡಿರೋದು. ಈರುಳ್ಳಿನೂ ಚೆನ್ನಾಗಿ ಬಂತು. ಆಮೇಲೆ ರಾಗಿ ಬಿತ್ತಿದೆ, ರಾಗಿನೂ ಸಹ ಒಳ್ಳೆ ಚೆನ್ನಾಗಿ ಇಳುವರಿ ಬಂತು.